ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮದ್ ಸುಮಧ್ವ ಷಷ್ಠ ಸರ್ಗದಲ್ಲಿ 11ನೇ ಶ್ಲೋಕ. ವೇದಶಾಸ್ತ್ರಚತುರೈರಿಹ ವಿದ್ಯಾ ವಿತ್ತಲಿಪ್ಸುಭಿರವಾಪ್ತಮಶೇಷೈಃ ಪ್ರಾಪ ಕೇರಳ ಸುಮಂಡಲ ಜಾತೈಃ ಅನ್ಯದಾಯತನಮಾಯತ ಚೇತಾಃ. ವೇದಶಾಸ್ತ್ರಚತುರೈಃ ಇಹ ವಿದ್ಯಾವಿತ್ತಲಿಪ್ಸುಭಿಃ ಅವಾಪ್ತಂ ಅಶೇಷೈಃ ಪ್ರಾಪ ಕೇರಳ ಸುಮಂಡಲ ಜಾತೈಃ ಅನ್ಯತ್ ಆಯತನಂ ಆಯತ ಚೇತಾಃ. ಆಯತಂ ವಿಸ್ತೃತಂ ಚೇತಾ ಯಸ್ಯ ಸಹ. ಆಯತ ಚೇತಾಃ ಅಂದರೆ ವಿಶಾಲವಾದ ಬುದ್ಧಿ ಉಳ್ಳವರಾದ ಪೂರ್ಣಪ್ರಜ್ಞಾಚಾರ್ಯರು ಅಂತ ಅರ್ಥ. ಶ್ರೀಮನ್ ಮಧ್ವಾಚಾರ್ಯರು ವೇದಶಾಸ್ತ್ರ ಚತುರೈಹಿ, ವೇದಶಾಸ್ತ್ರಗಳಲ್ಲಿ ಪಾರಂಗತರಾದ, ವಿದ್ಯೆಯ ಲಭ್ಯಂ ವಿತ್ತಂ ವಿದ್ಯಾವಿತ್ತಂ ವಿದ್ಯಾಧಿಕ್ಯಾನುಸಾರೇಣ ಲಭ್ಯವಿತ್ತಂ ಇತ್ಯರ್ಥಃ. ವಿದ್ಯಾವಿತ್ತ ಲಿಪ್ಸುಭಿಃ ತಲ್ಲಬ್ಧುಂ ಇಚ್ಛುಭಿಃ ಅಂದ್ರೆ ಅಲ್ಲಿ ಕೆಲವರು ಇದ್ದರಂತೆ, ಆ ವಿದ್ಯೆಯಿಂದ ಹೆಚ್ಚು ಹಣವನ್ನ ಸಂಪಾದನೆ ಮಾಡಬೇಕು ಅಂತ ಅವರಿಗೆ ಬಯಕೆ ಇತ್ತು. ಅಲ್ಲಲ್ಲಿ ಹೋಗೋದು, ವಾದ ಮಾಡೋದು, ಪ್ರವಚನ ಮಾಡೋದು, ದುಡ್ಡು ತಗೊಳ್ಳೋದು, ಹಾಗೆ ಅಂತ ದುಡ್ಡಿಗಾಗಿ ಎಲ್ಲವನ್ನ ಮಾಡ್ತಾ ಇದ್ದ ಕೆಲವು ಜನರು ಇದ್ರು ಅಂತ ಹೇಳ್ತಾರೆ. ವಿದ್ಯಾ ವಿತ್ತ ಲಿಪ್ಸುಭಿಃ ಅರ್ಥ. ಸರ್ವೈಃ ಕೇರಳಾಖ್ಯಂ ಸುಮಂಡಲಂ ಪ್ರಶಸ್ತ ದೇಶ. ಆ ಕೇರಳ ದೇಶದಲ್ಲೇ ಇದು ಪೈಸ್ವಿನಿ ತೀರದಲ್ಲಿ ಹಿಂದೆ ಆಯಿತು ಅಂತ ನಾವು ನೋಡಿದ್ದೀವಿ. ಇದು ಕೂಡ ಕೇರಳ ಪ್ರದೇಶದಲ್ಲೇ ಆಗಿದೆ. ತಸ್ಮಿನ್ ಜಾತೈಃ ಉತ್ಪನ್ನೈಃ ಅವಾಪ್ತಂ ಪ್ರಾಪ್ತುಂ ಇಹ ಪಯಸ್ವಿನಿ ತಟೆ. ಪಯಸ್ವಿನಿ ತೀರದಲ್ಲೇ ಆ ಕೇರಳ ಪ್ರದೇಶದಲ್ಲಿ ಹುಟ್ಟಿದ ಜನರು ಅನ್ಯದಾಯತನಂ ಪ್ರಾಪ, ಅಂತಹ ಪ್ರಶಸ್ತವಾದ ದೇಶದಲ್ಲಿ ಶ್ರೀಮದ್ ಆಚಾರ್ಯರು ಇನ್ನೊಂದು ದೇವಸ್ಥಾನದಲ್ಲಿ ಇದ್ದಾರೆ. ಆ ದೇವಸ್ಥಾನಕ್ಕೆ ಆ ಜನರೆಲ್ಲ ಬರ್ತಾರೆ. ಯಾರು ಹಣ ಪಡೀಬೇಕು ಅಂತ ಇಚ್ಛೆ ಪಡ್ತಾರಲ್ವ ಅಂತಹ ಜನರು ಅಲ್ಲಿ ಬರ್ತಾರೆ ಅಂತ ಅರ್ಥ. ಪಯಸ್ವಿನಿ ತೀರದಲ್ಲಿ ಸ್ಥಳಾಂತರೆ, ಬೇರೆ ಒಂದು ಸ್ಥಳದಲ್ಲಿ ದೇವಾಲಯದಲ್ಲಿ ವೇದಶಾಸ್ತ್ರಾಭಿಜ್ಞಾಃ ಕೇರಳ ದೇಶಸ್ಥಾಃ, ವೇದಶಾಸ್ತ್ರ ಪ್ರಚಂಡರು, ವೇದಶಾಸ್ತ್ರ ಬಲ್ಲವರಾದ ಕೇರಳ ದೇಶದ ಜನರು, ಬ್ರಾಹ್ಮಣರು, ವಿದ್ಯಾ ಪರೀಕ್ಷಾಂ ದತ್ವಾ, ವಿದ್ಯಾ ಪರೀಕ್ಷೆ ಕೊಟ್ಟು, ವಿದ್ಯಾಧಿಕ್ಯ ಅನುಸಾರೇನ, ಯಾರಿಗೆ ಹೆಚ್ಚು ವಿದ್ಯೆ ಇದೆಯೋ ಅವರಿಗೆ ಹೆಚ್ಚು ಸಂಭಾವನೆ ಸಿಗ್ತದೆ, ದ್ರವ್ಯ ಸಿಗ್ತದೆ. ಆ ರೀತಿಯಾಗಿ ಆ ದ್ರವ್ಯವನ್ನ ಪಡೆಯಲು ಸಮವೇತಾಃ ಬಭೂವು, ಎಲ್ಲರೂ ಒಂದು ಕಡೆ ಸೇರಿದ್ರು. ತಂ ದೇವಾಲಯಂ, ಆ ಒಂದು ದೇವಾಲಯವನ್ನ ಮಧ್ವಾಚಾರ್ಯ ಯಯೌ, ಮಧ್ವಾಚಾರ್ಯರು ಆ ದೇವಸ್ಥಾನಕ್ಕೆ ಹೋದರು, ಹಾಗೆ ಅಂತ ಅರ್ಥ. ವೇದಶಾಸ್ತ್ರ ಚತುರೈರಿಹ ವಿದ್ಯಾ ವಿತ್ತಲಿಪ್ಸುಭಿರವಾಪ್ತಮಶೇಷೈಃ ಪ್ರಾಪ ಕೇರಳ ಸುಮಂಡಲ ಜಾತೈಃ ಅನ್ಯದಾಯತನಮಾಯತ ಚೇತಾಃ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.